ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಕಥಂ ಶೌಚ ವಿಧಿಸ್ತತ್ರ ತನ್ಮೇ ಶಂಸಿತುಮರ್ಹಸಿ. ಮಡಿ ಹೇಗೆ ಮಾಡೋದು? ಮಹೇಶ್ವರ ಬಾಹ್ಯಮಭ್ಯಂತರಂ ಚೇತಿ ದ್ವಿವಿಧಂ ಶೌಚಮಿಷ್ಯತೆ. ಎರಡು ತರಹದ ಮಡಿ ಇದೆ, ಒಳಗಡೆ ಎದ್ದು ಹೊರಗಡೆ ಎದ್ದು. ಮಾನಸಂ ಸುಕೃತಂ ಯತ್ತತ್ ಶೌಚಮಾಭ್ಯಂತರಂ ಸ್ಮೃತಂ. ಶುದ್ಧವಾದ ಮನಸ್ಸು ಏನಿದೆ ಅದು ಒಳಗಡೆಯ ಮಡಿ. ಸದಾಹಾರ ವಿಶುದ್ಧಿಶ್ಚ ಕಾಯ ಪ್ರಕ್ಷಾಲನಂತು ಯತ್ ಬಾಹ್ಯ ಶೌಚಂ ಭವೇದೇತತ್ ತಥೈವ ಚಮನಾದಿನ. ಆಹಾರ ಶುದ್ಧಿ ಮತ್ತು ದೇಹದ ತೊಳೆಯುವಿಕೆ ಇದು ಬಾಹ್ಯ ಶೌಚ. ಆಹಾರ ಶುದ್ಧಿ ಅಂತಂದರೆ ನಾವು ತೆಗೆದುಕೊಳ್ಳುವ ಆಹಾರ ಬೇಗ ಜೀರ್ಣ ಆಗಬೇಕು. ನಾವು ತೆಗೆದುಕೊಳ್ಳುವ ಆಹಾರದ ದುರ್ವಾಸನೆ ಬರಬಾರದು. ಇದೇ ಹೊರಗಡೆ ಎದ್ದು. ಮೃಚ್ಛೈವ ಶುದ್ಧ ದೇಶಸ್ಥ ಘೋಷಕೃನ್ಮೂತ್ರಮೇವ ಚ ದ್ರವ್ಯಾಣಿ ಗಂಧಯುಕ್ತಾನಿ ಯಾನಿ ಪುಷ್ಟಿಕರಾಣಿ ಚ ಏತೈಃ ಸಮ್ಮಾರ್ಜನೈಃ ಕಾಯಂ ಅಂಭಸಾ ಚ ಪುನಃ ಪುನಃ. ಶುದ್ಧವಾದ ದೇಶದಲ್ಲಿರುವ ಮಣ್ಣು. ಅವಾಗ ಮಣ್ಣನ್ನು ಹಚ್ಚಿಕೊಳ್ಳೋದು ಯಾಕೆ ಅಂತಂದರೆ ಯಾವತ್ ಪೂತೇರ್ ವಿಪರ್ಯಯ ಅಂತ, ದುರ್ವಾಸನೆ ಹೋಗಲಿಕ್ಕೆ. ಆ ಮಣ್ಣಿನ ಮುಂದಿನ ರೂಪವೇ ಸೋಪ್, ಇನ್ನೇನಿಲ್ಲ. ಘೋಷ ಕೃನ್ಮೂತ್ರಮೇವ ಚ. ಪೂಜೆಗೆ ಆಗಿ ಶುದ್ಧರಾಗಲಿಕ್ಕೆ ಸೆಗಣಿಯನ್ನು, ಗೋಮೂತ್ರವನ್ನು ಸ್ವಲ್ಪ ಸಿಂಪಡಿಸಿಕೊಳ್ಳೋದು. ಮತ್ತು ಪರಿಮಳಭರಿತವಾದ ದ್ರವ್ಯಗಳು, ಅದು ಕೂಡ ಶುದ್ಧಿಯ ಒಂದು ಅಂಗ. ಯಾನಿ ಪುಷ್ಟಿಕರಾಣಿ ಚ. ಇನ್ನು ಏನು ಪುಷ್ಟಿಯನ್ನು ನಮಗೆ ಕೊಡುತ್ತೆ ಅದು ಕೂಡ ಹೊರಗಡೆಯ ಶುದ್ಧಿಯೇ. ಏತೈ ಸಮ್ಮಾರ್ಜನೈ ಕಾಯಂ ಅಂಭತಾ ಚ ಪುನಃ ಪುನಃ. ಇವುಗಳನ್ನು ಹಚ್ಚಿಕೊಂಡು ನೀರಿನಿಂದ ಮತ್ತೆ ಮತ್ತೆ ಸ್ನಾನ ಮಾಡ್ತಾ ಇದ್ದರೆ ಇದನ್ನು ಹೊರಗಡೆಯ ಶುದ್ಧಿ ಅಥವಾ ಮಡಿ ಅಂತ ಕರೀತಾರೆ. ಅಕ್ಷೋಭ್ಯಂ ಯತ್ ಪ್ರಕೀರ್ಣಂಚ ನಿತ್ಯಸ್ರೋತಶ್ಚ ಯಜ್ಜಲಂ ಪ್ರಾಯಶಸ್ತಾದೃಶೇ ಮಜ್ಜೇತ್ ಅನ್ಯಥಾ ಚ ವಿವರ್ಜಯೇತ್. ಯಾವುದು ವಿಪರೀತ ಬಗ್ಗಡ ಇರುತ್ತೆ ಆ ನೀರಿನಲ್ಲಿ ಸ್ನಾನ ಮಾಡಲಿಕ್ಕಿಲ್ಲ. ಹಸಿರು ಪಾಚಿ ಕಟ್ಬಿಟ್ಟಿರುತ್ತೆ, ವಿಪರೀತ ಹಸಿರು, ಅಲ್ಲಿ ಸ್ನಾನ ಮಾಡೋ ಅಗತ್ಯ ಇಲ್ಲ. ಇನ್ನು ಪ್ರಕೀರ್ಣಂ, ಬೇರೆ ಏನೇನೇನೇನೇನೋ ಬೆರೆತಿರುತ್ತೆ, ಅಲ್ಲಿಯೂ ಸ್ನಾನ ಮಾಡಬೇಡಿ, ಮಡಿಯಲ್ಲ. ನಿತ್ಯ ಸ್ರೋತಶ್ಚ ಯಜ್ಜಲಂ, ಯಾವುದು ನಿರಂತರ ಹರಿತಾ ಇರುತ್ತೆ ಅದರಲ್ಲಿ ಸ್ನಾನ ಮಾಡಿ. ಯಾವುದು ತಿಳಿಯಾಗಿರುತ್ತೆ, ಯಾವುದು ಯೋಗ್ಯವಾದ ವಸ್ತುಗಳಿಂದ ಕೂಡಿರುತ್ತೆ, ಯಾವುದು ಹರಿತಾ ಇರುತ್ತೆ ಅದರಲ್ಲಿ ಸ್ನಾನ ಮಾಡಿ.
ಇಲ್ಲ ಅಂದ್ರೆ ಅಲ್ಲಿ ಸ್ನಾನ ಮಾಡಬೇಡಿ. ತಿಸ್ತ್ರಿರಾಚಮನಂ ಶ್ರೇಷ್ಠಂ ನಿರ್ಮಲೈರುದ್ಧತೈರ್ಜಲೈ ತಥಾ ವಿಣ್ಮೂತ್ರಯೋಶುದ್ಧಿ ಅದ್ಭಿರ್ಬಹು ಮೃದಾ ಭವೇತ್. 3 ಬಾರಿ ಆಚಮನ ಮಾಡಿ. ತಥಾ ವಿಣ್ಮೂತ್ರಯೋಶುದ್ಧಿ, ಹಾಗೆ ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿದಾಗ ಚೆನ್ನಾಗಿ ಶುದ್ಧಿ ಮಾಡಿಕೊಳ್ಬೇಕು. ಬಹಳ ಮೃತ್ತಿಕೆಯನ್ನು ಹಚ್ಚಿಕೊಳ್ಳಬೇಕು, ನೀರು ಬಹಳ ಇರಬೇಕು. ತಥೈವ ಜಲ ಸಂಶುದ್ಧಿ ಯತ್ ಸಂಶುದ್ಧಂತು ಸಂಸ್ಪೃಶೇತ್ ಸಕೃತಾ ಭೂಮಿ ಶುದ್ಧಿ ಸ್ಯಾತ್ ಲೌಹಾನಾಂ ಭಸ್ಮನಾ ಸ್ಮೃತಂ ತಕ್ಷಣಂ ಘರ್ಷಣಂ ಚೈವ ದಾರವಾಣಾಂ ವಿಶೋಧನಂ. ಸಕೃತಾ ಭೂಮಿ ಶುದ್ಧಿ ಸ್ಯಾತ್, ಗೋವಿನ ಸಗಣಿಯಿಂದ ಭೂಶುದ್ಧಿ ಆಗತ್ತೆ. ಲೌಹಾನಾಂ ಭಸ್ಮನಾ ಸ್ಮೃತಂ, ಲೋಹಮಯವಾದ ಪಾತ್ರಗಳ ಶುದ್ಧಿ ಬೂದಿಯಿಂದ. ಕೆತ್ತೋದು, ತಿಕ್ಕೋದು ಇವುಗಳಿಂದ ದಾರವಾಣ ಮರದ ಪಾತ್ರದ ಶುದ್ಧಿ. ದಹನಂ ಋಣ್ಮಯಾನಾಂಚ ಮರ್ತ್ಯಾನಾಂ ಕೃಚ್ಛ್ರಧಾರಣಂ ಶೇಷಾಣಾಂ ದೇವಿತರವೇಚಾಂ ಆತಪೇನ ಜಲೇನ ಚ. ಮಣ್ಣಿನ ಪಾತ್ರಗಳನ್ನು ಸುಡೋದ್ರ ಮೂಲಕ ಶುದ್ಧಿ. ಮರ್ತ್ಯಾನಾಂ ಕೃಚ್ಛ್ರಧಾರಣಂ, ಮನುಷ್ಯರ ಶುದ್ಧಿ ಉಪವಾಸ ಮೊದಲಾದವುಗಳಿಂದ. ಉಳಿದದ್ದೆಲ್ಲದಕ್ಕೆ ಆತಪೇನ ಜಲೇನ ಚ, ನೀರಿನಿಂದ ಆಮೇಲೆ ಬಿಸಿಲಿನಿಂದ ಶುದ್ಧಿ. ವಾತಾತಪಾಭ್ಯಾಂ ಶುದ್ಧಿ ರೀತಿ ಶಾತಾತಪೋಬ್ರವೀತ್ ಅಂತ. ವಾತ ಅಂದರೆ ಗಾಳಿ, ಆತಪ ಅಂತ ಹೇಳಿದ್ರೆ ಬಿಸಿಲು. ಇದರಿಂದ ಶುದ್ಧಿ ಅಂತ ಶಾತಾತಪ ಅನ್ನೋ ಒಬ್ಬ ಋಷಿ ಹೇಳಿದ್ದಾನೆ ಅಂತ. ವಾತಾತಪಾಭ್ಯಾಂ ಶುದ್ಧಿ ರೀತಿ ಶಾತಾತಪೋಬ್ರವೀತ್. ಬ್ರಾಹ್ಮಣಾನಾಂಚ ವಾಕ್ಯೇನ ಸದಾ ಸಂಶೋಧನಂ ಭವೇತ್. ಕೆಲವೆಲ್ಲ ಗೊತ್ತೇ ಆಗಲ್ಲ, ಬ್ರಾಹ್ಮಣರು ಇದು ಶುದ್ಧ ಅಂತ ಅನ್ಬೇಕು. ಅದೃಷ್ಟಮದ್ಭಿರ್ನಿರ್ಣಿಕ್ತಂ ಯಚ್ಚ ವಾಚಾ ಪ್ರಶಸ್ಯತೆ ಏವಮಾಪದಿ ಸಂಶುದ್ಧಂ ಹಿ ಏವಂ ಶೌಚಂ ವಿಧೀಯತೆ. ಯಾವುದು ನೀರನ್ನ ಒಳಗಡೆ ಬಿಡ್ಲಿಕ್ಕಾಗೋದಿಲ್ಲ, ಇದಕ್ಕೇನು ಮಾಡೋದು? ಮಾತಿನಿಂದ ಶುದ್ಧಿ ಅಂತ ಅನ್ಬೇಕಷ್ಟೆ. ಒಬ್ಬರು ಮುಡಿವಂತರಿದ್ರು, ಅಲ್ಲ ಇದಾರೆ ಈಗಲೂ ಪಾಪ. ಅವರು ಡಿಸ್ಟಿಲ್ ವಾಟರ್ ಹಾಕೋದು ನೋಡ್ಬಿಟ್ರು ಗಾಡಿಗೆ. ನೀರೆಲ್ಲ ಹಾಕಬೇಡಿ ಅಂದ್ರು. ಅವನು ನಕ್ಬಿಟ್ಟ ಅವನು. ಹಾಗೆ ಅನವಶ್ಯ. ಕಡೆಗೆ ಬ್ರಾಹ್ಮಣರ ವಾಕ್ಯ ಇಲ್ಲ, ಇದು ಶುದ್ಧಿ ಅಂದರೆ ಸಾಕು. ಹೀಗೆ ಮಡಿ ಬಗ್ಗೆ ಆಯಿತು. ಬಹಳ ಜನ ಒದ್ದೆಯೋ ಒಣಗಿದ್ದೋ ಧಾವಳಿಯೋ ಮುಗುಟವೋ ಆಯ್ತೆ ಮಡಿಪಂಚೆಯೋ ಅಂತ ಅನ್ಕೊಂಡಿರ್ತಾರೆ. ಯಾವುದನ್ನು ಹೇಳಲಿಲ್ಲ. ಇದು ಮಡಿ. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, 82ನೇ ಶ್ಲೋಕ ಆಯ್ತಾ. 128ನೇ ಅಧ್ಯಾಯದ 82ನೇ ಶ್ಲೋಕದಿಂದ 90ನೇ ಶ್ಲೋಕದವರೆಗೆ ಮಡಿಯ ಬಗ್ಗೆ ಹೇಳಿದ್ದಾರೆ. ಉಮಾ ಆಹಾರ ಶುದ್ಧಿಸ್ತು ಕಥಂ ದೇವದೇವ ಮಹೇಶ್ವರ. ಇನ್ನು ಆಹಾರ ಶುದ್ಧಿ ಹೇಗೆ ಅಂತ. ಅಮಾಂಸ ಮಧ್ಯಮಕ್ಲೇದ್ಯಂ ಅಪರ್ಯುಷಿತಮೇವ ಚ ಅತಿಕಟ್ವಂ ಲವಣಹೀನಂಚ ಶುಭಗಂಧಿ ಚ. ನೋಡಿ, ಅಮಾಂಸ ಮದ್ಯಂ, ಮಾಂಸವಿರದ ಮದ್ಯವಿರದ, ಅಪರ್ಯುಷಿತಂ ಬಹಳ ಕಾಲ ಇಡದ, ಅದನ್ನ ಆ ರೀತಿಯ ಆಹಾರವನ್ನು ತಗೊಳ್ಲಿಕ್ಕಿಲ್ಲ. ಅತಿ ಕಟು, ಹಾಗೆ ಐಸ್ ಕ್ರೀಮು ತಗೊಳ್ಲಿಕ್ಕಿಲ್ಲ. ಅಪರ್ಯುಷಿತ ಅಂತಾನೆ.
ಅಲ್ಲ, ಪಾಸಿಟಿವ್ ಆಗಿ ನೋಡ್ಬೇಕು. ನಂಗೆ ಮರ್ತು ಹೋಗ್ತಾ ಇದೆ. ಇದನ್ನ ಶಿವತತ್ವ ರತ್ನಾಕರ ನೋಡಬೇಕು. ಯಾಕಂದ್ರೆ ಪಾಕಶಾಸ್ತ್ರದಲ್ಲೆಲ್ಲ ಸಹಜವಾದ ಒಂದು ಬಳಕೆ ಇರುತ್ತೆ. ಅತಿ ಕಟು ಶಿವತತ್ವ ರತ್ನಾಕರ, ಆಮೇಲೆ ಕನ್ನಡದಲ್ಲಿ ಮಂಗರಸ ಅಂತ ಹೇಳಿ ಅವನು ಸೂಪಶಾಸ್ತ್ರವನ್ನು ಬರೆದಿದ್ದಾನೆ. ಆಮೇಲೆ ಚಾವುಂಡರಾಯನ ಅದೇ ಗೋಮಠ, ಅಲ್ಲ ಇಡ್ಡಲಿಗೆ, ಹೌದು, ಅದು ಲೋಕೋಪಕಾರ ಅಂತ ಹೇಳಿ ಒಂದು ಗ್ರಂಥ ಇದೆ. ಅದರಲ್ಲಿ ನಿಮಗೆ ಪ್ರಾಚೀನವಾದ ಉಣಿಸು ಯಾವುದು ಅಂತ. ಈಗೆಲ್ಲ ನವೀನ ಉಣಿಸುಗಳಿಗೆ ಒಗ್ಗಿಕೊಂಡಿದ್ದೇವೆ ನಾಲಿಗೆ. ನನಗೊಮ್ಮೊಮ್ಮೆ ಅನ್ಸುತ್ತೆ ಇದು ಯಾಕೆ ಹೀಗಾಗ್ತಾ ಇದೆ. ಯಾಕಂದ್ರೆ ಸಾರೇ ಅರ್ವಾಚೀನ, ಸಾರು ಅಂತ ಮೊದಲಿದ್ದದ್ದು ತೋವೆ. ಅದಕ್ಕೆ ವಾದಿರಾಜರ ದಶಾವತಾರ ಸ್ತುತಿಯಲ್ಲಿ ಅಲ್ಲಿ ಇಂದ್ರನಿಗೆ ಸಿಟ್ಟು ಬರೋದು ಸೂಪಾನ್ನ ಲೋಪ ಆಯಿತು ಅಂತ. ಸೂಪಾನ್ನ ಲೋಪ ಕುಪಿತಾ ಶಾಪಾಲಯ ಪಿತಲಯ ಪಾಂಬುದಾಭ ಸಲಿಲಾಪಾಯ ಧಾರಿತ ಗಿರೇ ಅಂತ ದಶಾವತಾರ ಸ್ತುತಿ. ಶಬ್ದಾಲಂಕಾರ ಭೂಯಿಷ್ಠವಾದದ್ದು ವಾದಿರಾಜರ ಆ ಒಂದು ಕೃತಿ. ಅದರಲ್ಲಿ ಸೂಪಾನ್ನ ಲೋಪ ಕುಪಿತ, ಅವನಿಗೆ ತೋವೆ ಅನ್ನ ಇಲ್ಲದಕ್ಕೆ ಸಿಟ್ಟು ಬಂದಿತ್ತು. ಈಗ ಇದ್ದಿದ್ರೆ ಸಾರ ಇಲ್ಲದೆ ಇದ್ದಕ್ಕೆ ಸಿಟ್ಟು ಬರ್ತಾ ಇತ್ತೋ ಏನೋ ಅವನಿಗೆ. ವಾಸ್ತವಿಕವಾಗಿ ಯಜ್ಞ ಮಾಡಿಲ್ಲ ಅಂತ ಸಿಟ್ಟು ಬಂದಿತ್ತು. ಆದರೆ ವಾದಿರಾಜರು ಲೋಕಲ್ ಫ್ಲೇವರ್ ಒಂದಿರಬೇಕಲ್ಲ, ತೋವೆ ಅನ್ನ ಸಿಗಲಿಲ್ಲ ಅದಕ್ಕೆ ಸಿಟ್ಟು ಬಂತು. ಸೂಪಾನ್ನ ಲೋಪ ಕುಪಿತ. ಅದರಿಂದಾಗಿ ಸೂಪಾನ್ನ ಲೋಪ ಕುಪಿತ ಆಶಾಪಾಲ, ಹಾಗೆ ಅದರಿಂದಾಗಿ ತಿನಿಸುಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದು ಮಡಿಯಿಂದ ಆಗೋಯ್ತು. ಮೆಕ್ಸಿಕನ್ ಚಿಲ್ಲಿಯಿಂದ ಬಂದು ಆ ಸಾರು ಪುಡಿ ಮಾಡಿ, ಅದೇನದು ಹುಳಿ ಪುಡಿ, ಸಾರಿನ ಪುಡಿ ಹುಳಿ ಪುಡಿ ಮಾಡಿ ಅದನ್ನು ಎಲ್ಲಂದ್ರಲ್ಲಿ ತೊಗೊಂಡೋಗಿ ಅದನ್ನು ಬೆರೆಸ್ಕೊಂಡು ತಿಂದು. ಆಚಾರ ಕಾಲದಲ್ಲಿ ಹೀಗೆಲ್ಲ ಇತ್ತ ಅಂತ ಒಮ್ಮೊಮ್ಮೆ ಆಲೋಚನೆ ಬರುವುದು. ಆವಾಗ ಸಾರೇ ಮೆಕ್ಸಿಕನ್ ಚಿಲ್ಲಿನೇ ಇರಲಿಲ್ಲ, ಅವಾಗ ಅವರು ಅದನ್ನು ಬಳಸ್ತಾ ಇರಲಿಲ್ಲ. ಇರಲಿ, ಅತಿ ಕಟು. ಆಮೇಲೆ ವಿಪರೀತ ಖಾರ ಇರಬಾರದು, ವಿಪರೀತ ಹುಳಿ ಇರಬಾರದು, ವಿಪರೀತ ಉಪ್ಪು ಇರಬಾರದು. ಅತಿ ಕಟು ಅಮ್ಲ ಲವಣಹೀನಂ ಶುಭಗಂಧಿಚ. ಪರಿಮಳ ಇರಬೇಕು. ಯಾವುದು ಮೂಗಿಗೆ ಹೋದರೆ ಯಾವುದು ಮೂಗಿಗೆ ಅಡರಿದರೆ ಹಿಂಸೆಯೋ ವಾಂತಿಯೋ ಆಗೋದಿಲ್ವೋ ಅದು ಶುಭಗಂಧಿ. ಅಷ್ಟು ತೀರ್ಮಾನ ಮಾಡಬೇಕು. ಹೌದು, ಶುಭಗಂಧ ಅಂದ್ರೆ ಏನು? ಯಾವುದು ಅದು ಹೇಗೆ ತೀರ್ಮಾನ ಮಾಡ್ತೀರಾ? ಯಾವುದು ನಿಮ್ಮ ಮೂಗಿಗೆ ಅಡರಿದರೆ ಪರಿಮಳ ಅಂತ ಹೇಳುತ್ತೇವೆ. ಯಾವುದು ಮೂಗಿಗೆ ಅಡರಿದರೆ ನಿಮಗೆ ವಾಂತಿಯೋ ಹಿಂಸೆಯೋ ಆಗೋದಿಲ್ವೋ ಅದು. ಆಚಾರ್ಯರು 18ನೆಯ ಅಧ್ಯಾಯದಲ್ಲಿ ಅವರು ಹೇಳುವಾಗ ಕೆಲವೊಂದು ಸಾಪೇಕ್ಷ, ಕೆಲವೊಂದು ರಿಲೇಟಿವ್ ಅಲ್ಲ ಅಂತ ಹೇಳಿ ಲಿಸ್ಟ್ ಕೊಡ್ತಾರೆ. ಆಹಾರವನ್ನು ಸ್ವೀಕಾರ ಮಾಡುವಾಗ ಹೇಗಿರಬೇಕು, ನಿಮ್ಮ ದೇಹಕ್ಕೆ ಎಲ್ಲಿ ಸೆಟ್ ಆಗಬೇಕು, ಆರೋಗ್ಯ ಎಲ್ಲಿ ತನಕ ಇರಬಹುದು, ಅದರ ಎಲ್ಲ ಕ್ರೈಟೀರಿಯಾಗಳನ್ನು ಅವರು ಲಿಸ್ಟ್ ಮಾಡ್ತಾರೆ. ಆಚಾರ್ಯರು 18ನೆಯ ಅಧ್ಯಾಯ 17ನೆಯ ಅಧ್ಯಾಯ ಗೀತಾ ತಾತ್ಪರ್ಯದಲ್ಲಿ ಲಿಸ್ಟ್ ಮಾಡ್ತಾರೆ. ಹೇಗೆ ಒಂದು ಆಹಾರ ನೀವು ಯಾವುದನ್ನು ಪ್ರಿಫರ್ ಮಾಡಬೇಕು ಅಂತ. ಕ್ರಿಮಿಕೇಶಮಲೈರ್ಹೀನಂ ಸಂವೃತಂ ಶುದ್ಧ ದರ್ಶನಂ ಏವಂ ವಿಧಂ ಸದಾಹಾರ್ಯಂ ದೇವ ಬ್ರಾಹ್ಮಣ ಸತ್ಕೃತಂ. ಆಮೇಲೆ ಕ್ರಿಮಿಗಳಿರಬಾರ್ದು, ಕೂದಲಿರಬಾರ್ದು, ಕೊಳೆ ಇರಬಾರ್ದು, ಶುದ್ಧವಾಗಿ ಇರಬೇಕು, ಅಂದರೆ ಕಾಣಬೇಕು. ಅದನ್ನು ತಿಂದರೆ ಮಾರನೇ ದಿವಸ ಬೆಳಗ್ಗೆ ಪ್ರಾಬ್ಲಮ್ ಆಗಬಾರ್ದು. ಅದು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನೀವು ಏನೇ ಕಟ್ಟಿಗೆ ಒಲೆನಲ್ಲಿ ಮಾಡಲಿ, ಇದ್ದಿಲ್ ಒಲೆನಲ್ಲಿ ಮಾಡಲಿ, ಇದನ್ನು ತಿಂದರೆ ಮಾರನೇ ದಿವಸಕ್ಕೆ ಸಮಸ್ಯೆ ಆದರೆ ಅದನ್ನು ಬಿಟ್ಬಿಡಿ. ವೇದ ಮುಖತಃ ನಿರಾಕರಣೆ ಮಾಡಿದ್ದು ಒಂದೇ, ಈರುಳ್ಳಿ.
ವೇದ ಮುಖತಃ ಇದನ್ನು ತಿನ್ನಬೇಡಿ ಅಂತ ಹೇಳಿದ ಈರುಳ್ಳಿ ಒಂದನ್ನೇ. ಏವಂ ವಿಧಂ ತದಾಹಾರ್ಯಂ ದೇವ ಬ್ರಾಹ್ಮಣ ಸತ್ಕೃತಂ, ದೇವತೆಗಳು ಅಂದರೆ ದೇವತೆಗಳಿಗೆ ನಿವೇದನೆ ಮಾಡಿದ ಜ್ಞಾನಿಗಳು ಉಂಡ ಮೇಲೆ ಅದು ಶುದ್ಧಿ ಅಂತ ಹೇಳಿ ತಿಳಿಬೇಕು. ಶ್ರುತಮಿತ್ಯೇವ ತಜ್ಞೇಯಂ ಅನ್ಯಥಾ ಮನ್ಯತೆ ಶುಭಂ. ಇಲ್ಲ ಅಂತ ಅಂದರೆ ಅಶುದ್ಧ. ಕೇವಲ ಕ್ಲೆನ್ಲಿನೆಸ್, ಹೊರಗಡೆಯ ಕ್ಲೆನ್ಲಿನೆಸ್ ಮಾತ್ರ ಇಲ್ಲ, ಮನಸ್ಸು ಸೇರ್ಕೊಂಡಿರುತ್ತೆ ಇಲ್ಲಿ. ಗ್ರಾಮ್ಯಾದಾರಣ್ಯಕೈ ಸಿದ್ಧಂ ಶ್ರೇಷ್ಠಮಿತ್ಯವಧಾರಯ. ಇನ್ನೊಂದು ಕ್ರೈಟೀರಿಯಾ ಇದೆ. ಗ್ರಾಮದಲ್ಲಿ ತಯಾರಾದ್ದಕ್ಕಿಂತ ಕಾಡಿನ ವಸ್ತುಗಳಿದ್ರೆ ಇನ್ನೂ ಶ್ರೇಷ್ಠ. ಅತಿಮಾತ್ರ ಗೃಹೀತಾತ್ತು. ಅದರಿಂದಾಗಿ ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ಅಲ್ಲಿ ಮಾಡಲಿಕ್ಕಿಲ್ಲ, ಅಲ್ಲಿ ತಿನ್ಲಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ತಿನ್ಲಿಕ್ಕೆ ಶುರು ಮಾಡೋದು. ಬಿಸ್ಕತ್ತು ಅಲ್ಲಿ ಮಾಡಲಿಕ್ಕಾಗಲ್ಲ, ಅದಕ್ಕೆ ನಾವೇ ಅದನ್ನು ತಯಾರು ಮಾಡೋದು. ಅಯ್ಯೋ ರಾಮ, ಹಾಗೆ ಮಾಡಬಾರದು. ಪೂರ್ತಿ ಬಿಟ್ಟೇ ಇರಬೇಕು. ಅದನ್ನು ಒಂದೋ ಎರಡು ಕಡೆ ತಿನ್ನಬಾರದು. ಈ ಕಡೆ ತಿನ್ನಲಿಲ್ಲ, ಆ ಕಡೆಯೂ ತಿನ್ನಬಾರದು. ಅದರಿಂದ ಇದನ್ನೇ ನೆನಪಿಸ್ಕೊಂಡು ಅದನ್ನು ಮಾಡ್ತೀವಿ, ಮಡಿಯಲ್ಲಿ ಮಾಡ್ತೀವಿ ಅಂದರೆ ಬೇಕಿಲ್ಲ. ಹೊರಗಡೆಯ ವಸ್ತುಗಳನ್ನು ನೋಡಿಕೊಂಡು ಮಡಿಯಲ್ಲಿ ಮಾಡ್ತೀವಿ, ಬೇರೆಲ್ಲೂ ಇಲ್ಲ. ನಮ್ಮ ಮನೆಯಲ್ಲೇ ನಮ್ಮ ಚಿಕ್ಕಮ್ಮಂದಿರು, ನನ್ನ ತಾಯಿ, ಅವರೆಲ್ಲರೂ ಕೂಡ ಕೇಕ್ ಮಾಡ್ತೇವೆ ಅಂತ. ನಾನು ಹೇಳಿದೆ, ಅಲ್ರಿ ನೀವು ಕೇಕ್ ಮಾಡೋದಾದ್ರೆ ಅದು ಮೈಲಿಗೆ ಆಗಲಿಲ್ವ ಅಂತ. ಇಲ್ಲ, ಮಡಿಲಿ ಮಾಡ್ತೀವಿ, ಇದ್ರೂ ನೀವು ಯಾವುದ್ರಲ್ಲಿ ಬೇಕಾದ್ರೂ ಮಾಡಿ, ಆ ಹೆಸರನ್ನೇ ನೆನಪಿಸ್ಕೋಬೇಡಿ. ಆದರೆ ಯಾರೂ ಕೂಡ ಅಮ್ಮನಿಗೆ ಹೇಳುವಷ್ಟು ಧೈರ್ಯ ಇರಲ್ಲ, ಹೇಳಿದ್ರೆ ಅವ್ರು ಕೇಳೋದು ಇಲ್ಲ. ಅದರಿಂದಾಗಿ ಸುಮ್ಮನಿರಬೇಕು. ಅತಿ ಮಾತ್ರ ಗೃಹೀತಾತ್ತು ಅಲ್ಪದತ್ತಂ ಭವೇಚ್ಛುಚಿ ಯಜ್ಞಶೇಷಂ ಹವಿಶೇಷಂ ಪಿತೃಶೇಷಂಚ ನಿರ್ಮಲಂ. ಅತಿ ಮಾತ್ರ ಗೃಹೀತಾತ್ತು ಆಯಿತು, ಅತ್ಯಂತ ಶುದ್ಧವಾಗಿದೆ ಅಂತ ಜಾಸ್ತಿ ತಿಂದರೂ ಪ್ರಾಬ್ಲಮ್ಮೆ, ಅದರಿಂದಲೂ ರೋಗ ಬರೋದೆ. ಮಡಿ ಅಡಿಗೆಯಲ್ಲಿ ಊಟ ಮಾಡೋದನ್ನು ಸಾಧನೆ ಅಂತ ಅಂದುಕೊಂಡವರನ್ನು ನೋಡಿದ್ದೇನೆ ನಾನು. ಯಾರು ಹೇಳಲಿಲ್ಲ ಅವರಿಗೆ ಮಡಿ ಅಡಿಗೆ ಮಾಡೋದು ಸಾಧನೆ ಅಂತ, ಯಾರೂ ಹೇಳಲಿಲ್ಲ. ಪಾಪ ಅವರು ಅಬ್ಬೂರ್ಗೆ ಹೋಗಿದ್ರು. ಯಾಕೆ ಅಂತ ಕೇಳಿದೆ. ಒಳ್ಳೆ ಸಾಧನೆ ಆಗತ್ತಪ್ಪ ಅಂತ. ಏನು ಸಾಧನೆ ಅಂತ ಕೇಳಿದೆ. ಆಯ್ತಾ, ಅವರು ಹೇಳಿದ್ರು, ನೋಡು ಬೆಳಗ್ಗೆ ಬ್ರಹ್ಮಣ್ಯ ತೀರ್ಥರಿಗೆ, ಅವರೀಗ ಬೆಂಗಳೂರಿಗೆ ಬಂದುಬಿಟ್ರು, ಬ್ರಹ್ಮಣ್ಯ ತೀರ್ಥರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀವಿ, ಮಧ್ಯಾಹ್ನ ಶುದ್ಧವಾಗಿ ಊಟ ಆಗುತ್ತೆ, ಆಮೇಲೆ ಬಂದು ಮನೆಗೆ ಬರ್ತೀವಿ, ರಾತ್ರಿ ಹಣ್ಣೋ ಹಂಪಲೋ ಏನೋ ತಿಂತೇವೆ. ಎಂಥ ಸಾಧನೆ ಅದು ಅಂತ. ಅಯ್ಯೋ ದೇವರೇ ಅಂತ ಅಂದ್ಕೊಂಡೆ ನಾನು. ಹೀಗಿರೋರು ಇದ್ದಾರೆ. ಅದರಿಂದ ಅತಿಮಾತ್ರ ಗೃಹೀತಾತ್ತು, ಶುದ್ಧವಾದದ್ದು ಬಹಳ ತಿನ್ನೋದಕ್ಕಿಂತ ಅಲ್ಪದತ್ತಂ ಭವೇಚ್ಛುಚಿ. ಅಲ್ಪವಾಗಿ ಕೊಟ್ಟಿದ್ದನ್ನು ತಗೊಂಡ್ರೂ ಶುಚಿಯೇ. ಯಜ್ಞಶೇಷ ಹವಿಶೇಷ ಪಿತೃಶೇಷ ಅತ್ಯಂತ ನಿರ್ಮಲ. ಇತಿ ತೇ ಕಥಿತಂ ದೇವಿ ಭೂಯ ಶ್ರೋತುಂ ಕಿಮಿಚ್ಛಸಿ. ಇಲ್ಲಿಗೆ ಆಹಾರ ಶುದ್ಧಿ ಮುಗೀತು. ಇದು ಮುಟ್ಟಬೇಕು, ಅದು ಮುಟ್ಟಬಾರದು, ಇದು ಯಾವುದು ಬರಲಿಲ್ಲ, ಇಲ್ಲಿ ಬರೋದು ಇಲ್ಲ. ಆ ಥರದ್ದೆಲ್ಲ ಎಕ್ಸ್ಪೆಕ್ಟು ಮಾಡಬಾರ್ದು. ಯಾವ ತರಕಾರಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ 2-3 ಸರ್ತಿ ಹಿಂದೆ ಬಂದಿತ್ತು. ಎಲ್ಲರೂ ಕಾಯ್ತಾ ಇದ್ರು, ಯಾವ ತರಕಾರಿ ಲಿಸ್ಟ್ ಹೇಳ್ತಾನೆ ಅಂತ. ಇನ್ನು ಕಾಯಲ್ಲ ಅವರು, ಯಾಕೆಂದ್ರೆ ಗೊತ್ತಾಗ್ಬಿಟ್ಟಿದೆ. ಅಲ್ಲ, ವಿಷ್ಣು ತೀರ್ಥರು ಯಾವುದನ್ನು ನಿಷೇಧ ಮಾಡಿದ್ದಾರೆ ಅಂದ್ರೆ ವಾತಪ್ರಧಾನವಾದ ವಸ್ತುವನ್ನೇ ಜಾಸ್ತಿ ನಿಷೇಧ ಮಾಡಿದ್ರು ಸನ್ಯಾಸ ಪದ್ಧತಿಯಲ್ಲಿ. ಇವಾಗ ಅವರೆಯನ್ನ ನಿಷೇಧ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರೇ ತಿಂದ್ರೆ ಚೆನ್ನಾಗಿ ಅದು ವಾತಪ್ರಧಾನವಾದ್ದರಿಂದಾಗಿ ಮಾರನೇ ದಿವಸ ಕೂತ್ಕೊಳ್ಳಿಕ್ಕಾಗಲ್ಲ, ಮಾರನೇ ದಿವಸ ಬೆಳಗ್ಗೆ ಬೇಗ ಹೇಳಲಿಕ್ಕಾಗಲ್ಲ.
ಅದರಿಂದಾಗಿ ನಿಷ್ಪಾವವನ್ನ, ಆಮೇಲೆ ಗೃಂಜನವನ್ನು ನಿಷೇಧ ಮಾಡಿದ್ರು ಅವರು, ಬದನೆ. ಆಮೇಲೆ ವಾದಿರಾಜರು ಅದಕ್ಕೆ ಪರಿಷ್ಕಾರ ಮಾಡಿದ್ರು. ಅಂದ್ರೆ ಅದರಲ್ಲಿರುವ ವಿಷದ ಅಥವಾ ಯಾವುದೋ ಒಂದು ಸಮಸ್ಯೆ ಆಗಿರೋದನ್ನ ಅವರು ತೆಗೆದ್ರು. ಅದೊಂದು ದೊಡ್ಡ ಜೈವಿಕವಾದ ಇನ್ವೆನ್ಷನ್, ಅದು ಬಯೋ ಇನ್ವೆನ್ಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಿಂದಾಗಿ ಅದನ್ನ ತಿನ್ನಬಹುದು, ಮಾರನೇ ದಿವಸಕ್ಕೆ ತೊಂದರೆ ಆಗಲ್ಲ. ಆ ತರಹದ್ದು ಆ ಲಿಸ್ಟ್ ಏನಿದೆ, ವಾದಿರಾಜರು ಯಾವುದನ್ನ ತಿನ್ನಬಾರದು, ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಯಾವುದನ್ನು ತಿನ್ನಬಾರದು ಅಂತ ಹೇಳ್ತಾರೆ, ಅದೆಲ್ಲ ಮಾರನೇ ದಿವಸ ವಾತ ಪ್ರಕೋಪದಿಂದಾಗಿ ಮೈಕೈ ನೋವು ಉಂಟು ಮಾಡೋದೇ. ಹಾಗೆ ಇಲ್ಲಿಗೆ ಅವರು ಯಜ್ಞಶೇಷ, ಹವಿಶೇಷ, ಪಿತೃಶೇಷ ಅಂದರು. ಇಲ್ಲಿಗೆ ಇದು ಮುಗೀತು. ಉಮಾ ಭಕ್ಷಯಂತ್ಯಪರೇ ಮಾಂಸಂ ವರ್ಜಯಂತ್ಯಪರೇ ವಿಭೋ ತನ್ಮೇ ವದ ಮಹಾದೇವ ಭಕ್ಷ್ಯ ವಿನಿರ್ಣಯಂ. ಅಲ್ಲ, ಕೆಲವರು ಮಾಂಸ ತಿಂತಾರೆ, ಕೆಲವರು ಮಾಂಸವನ್ನು ಬಿಡ್ತಾರೆ. ಯಾವುದು ಒಳ್ಳೆಯದು, ಯಾವುದು ತಿನ್ನಬಾರದು, ಯಾವುದು ತಿನ್ನಬಹುದು ಅದನ್ನು ಹೇಳು. ಮಹೇಶ್ವರ ಮಾಂಸಸ್ಯ ಭಕ್ಷಣೆ ದೋಷೋ ಯಶ್ಚಾಸ್ಯ ಭಕ್ಷಣೆ ಗುಣಃ ತದಹಂ ಕೀರ್ತಯಿಷ್ಯಾಮಿ ತನ್ನಿಬೋಧ ಯಥಾ ತಥಂ. ಮಾಂಸ ಉಂಡರೆ ಏನು ದೋಷ, ಮಾಂಸ ಉಣದಿದ್ದರೆ ಏನು ಗುಣ, ಅದನ್ನು ಹೇಳ್ತೇನೆ ಕೇಳು. ಇಷ್ಟಂ ದತ್ತಮಧೀತಂಚ ಕೃತವಶ್ಚ ಸದಕ್ಷಿಣಾ ಅಮಾಂಸ ಭಕ್ಷಣಸ್ಯೈವ ಕಲಾಂ ನಾರ್ಹಂತಿ ಷೋಡಶೀಂ. ಯಾಗ ಮಾಡೋದು, ದಾನ ಮಾಡೋದು, ಅಧ್ಯಯನ ಮಾಡೋದು, ದೊಡ್ಡ ದೊಡ್ಡ ಸತ್ರಗಳನ್ನು ಮಾಡೋದು, ಇವುಗಳೆಲ್ಲವೂ ಕೂಡ ಮಾಂಸ ತಿನ್ನದೇ ಇರುವುದರ 16ನೇ ಒಂದು ಪಾಲು ಪುಣ್ಯವನ್ನು ಕೊಡಲ್ಲ. ಅಂದ್ರೆ ಕ್ಷತ್ರಿಯರಿಗೆ ಇದನ್ನು ನಿಷೇಧ ಮಾಡಿಲ್ಲ, ಬ್ರಾಹ್ಮಣರಿಗೆ ಹೇಳ್ತಾ ಇದ್ದಾರೆ. ಹೆಂಗ್ ಗೊತ್ತಾಗತ್ತೆ ನಿಮಗೆ ಅಂದ್ರೆ ಹಿಂದೆ ಎಲ್ಲ ನೋಡಿದ್ದೀವಿ. ಅದರಿಂದಾಗಿ ಈ ಮಾತು ಇಷ್ಟೇ ಇದೆ. ಇಷ್ಟ ಯಾಗ ಮಾಡಿದ್ದು, ದತ್ತ ಕೊಟ್ಟದ್ದು, ಅಧೀತ ಅಧ್ಯಯನ ಮಾಡಿದ್ದು, ಕ್ರತವಹ ದೊಡ್ಡ ದೊಡ್ಡ ಸತ್ರ, ಅದು ಅಮಾಂಸ ಭಕ್ಷಣಸ್ಯ ಷೋಡಶೀಂ ಕಲಾಂ ನಾರ್ಹಂತಿ. 16ನೇ ಒಂದು ಭಾಗವನ್ನು ತುಂಬೋದಿಲ್ಲ. ಅಂದ್ರೆ ಇದು ಮಾಡಿದ್ರೆ ಎಷ್ಟು, ಮಾಂಸ ಭಕ್ಷಣೆ ಮಾಡದೆ ಹೋದ್ರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಇವನ್ನೆಲ್ಲ ಮಾಡಿದ್ರೂ ಬರಲ್ಲ. ಯಾವ ತರಹದ ಮಾಂಸ? ಆತ್ಮಾರ್ಥಮ್ಯ ಪರಪ್ರಾಣಾನ್ ಹಿಂಸ್ಯಾತ್ ಶಿವಾದು ಫಲೇಪ್ಸಯ ವ್ಯಾಲ ಗೃಧ್ರ ಶೃಗಾಲೈಶ್ಚ ರಾಕ್ಷಸೈಶ್ಚ ಸಮಸ್ತು ಸಹ. ಕೇವಲ ತನಗಾಗಿ, ನೋಡಿ ಈ ಮಾತು ಹೇಗಿದೆ, ಕೇವಲ ತನಗಾಗಿ ಬೇರೆಯವರ ಪ್ರಾಣವನ್ನ ಸವಿ ಎನ್ನುವ ಕಾರಣಕ್ಕಾಗಿ ಬೇರೆ ಜೀವವನ್ನು ತೆಗೆದರೆ, ಅಂದ್ರೆ ಕೇವಲ ತಿನ್ನುವ ಬಯಕೆ, ಕೇವಲ ತಿನ್ನುವ ಬಯಕೆಯಿಂದ ಅದನ್ನು ತೆಗೆದರೆ ಕ್ರೂರ ಮೃಗಗಳು, ಆಮೇಲೆ ಹದ್ದು, ನರಿ, ರಾಕ್ಷಸರಿಗೆ ಸಮ ಆಗ್ತಾನೆ. ಅವರು ಹಾಗೆ ತಾನೇ ಮಾಡೋದು. ಯೋ ವೃಥಾ ನಿತ್ಯ ಮಾಂಸಾಶಿ ಸಪುಮಾನಧಮೋ ಭವೇತ್ ತತ ಕಷ್ಟತರಂ ನಾಸ್ತಿ ಸ್ವಯಮಾಹೃತ್ಯ ಭಕ್ಷಣಾತ್. ಯಾವ ಕ್ರಿಯೆಯೂ ಇಲ್ಲದೆ ನಿತ್ಯವೂ ಕೇವಲ ಮಾಂಸವನ್ನು ತಿಂತಾ ಇರ್ತಾನೆ, ಏನನ್ನೂ ಮಾಡಲ್ಲ, ಶ್ರಾದ್ದ ಮಾಡೋಲ್ಲ, ದೇವತಾರಾಧನೆ ಮಾಡಲ್ಲ, ಕೇವಲ ಮಾಂಸವನ್ನ. ಯಹ ವೃಥಾ ನಿತ್ಯ ಮಾಂಸಾಶಿ, ವ್ಯರ್ಥವಾಗಿ ನಿತ್ಯವೂ ಮಾಂಸವನ್ನು ಉಂಡರೆ ಅವನು ಅಧಮ. ಸ್ವಮಾಂಸಂ ಪರಮಾಸೇನ. ನನಗೆ ನಗು ಬರೋದು ಅಂತಂದ್ರೆ, ಒಂದು ಇರುವೆ ಹೋಗ್ತಾ ಇತ್ತಂತೆ ಕುವೆಂಪು ಪುಸ್ತಕದ ನಡುವೆ. ಅದನ್ನು ಮುಚ್ಚೋದ ಬೇಡವಾ ಅಂತ ಅವ್ರಿಗೆ ದೊಡ್ಡ ಜಿಜ್ಞಾಸೆ ಆಯ್ತಂತೆ. ಮುಚ್ಚಬೇಕು, ಸತ್ತೋಗ್ಬಿಡತ್ತೆ. ಮುಚ್ಚೋದಿಲ್ಲ, ಹಾಗೆ ಬಿಟ್ಟು ಹೋದೆ. ಅವಾಗೇನಾಗತ್ತೆ? ಶಿಸ್ತು ಇಲ್ಲ ಅಂತ ಆಗತ್ತೆ.
ಶಿಸ್ತನ್ನು ಉಳಿಸಿಕೊಳ್ಳಲೋ ಪ್ರಾಣಿದಯೆ ತೋರ್ಲೋ. ಇದಕ್ಕಾಗಿ ಅಲ್ಲ, ಅವರು ಇದರಲ್ಲಿರೋದು, ಇದಕ್ಕಾಗಿ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡಿಬಿಟ್ರಂತೆ. ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ದೊಡ್ಡ ಪ್ರಾಣಿ ಹಿಂಸೆಗೆ ಅವ್ರ ತಲೆ ಬಿಸಿಯೇ ಇಲ್ಲ. ಯಾರ ಹಾಲನ್ನು ನಾವು ನಿತ್ಯ ಕುಡಿತೇವೋ ಆ ಗೋಹತ್ಯೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು ಅವರು. ತೊಂದರೆ ಇಲ್ಲ, ಅದು ಅವರ ಆಹಾರ ಅಂತ ಇದ್ರು. ಇರುವೆದಕ್ಕೆ ದೊಡ್ಡ ತಲೆಬಿಸಿ. ನನಗೆ ಬಹಳ ವಿಚಿತ್ರ ಅಂತ ಅನ್ಸೋದು ಈ ಬುದ್ಧಿಲದ್ದಿ ಜೀವಿಗಳದ್ದು ಒಂದೊಂದು ನಡೆಯೂ ಕೂಡ ಬಹಳ ವಿಚಿತ್ರ ಅನ್ಸೋದು. ಯಾಕೆ ಹೇಳೋದು ಅಂತ ಹೇಳಿದ್ರೆ, ವೃಥಾ ನಿತ್ಯ ಮಾಂಸಾಶಿ ಅಂತ, ವ್ಯರ್ಥವಾಗಿ ನಿತ್ಯವೂ ಮಾಂಸ ತಿನ್ನಬಾರದು. ಸ್ವಮಾಂಸಂ ಪರಮಾಂಸೇನ ಯೋ ವರ್ಧಯಿತುಮಿಚ್ಛತಿ ಉದ್ವಿಗ್ನವಾಸಂ ಲಭತೆ ಯತ್ರ ತತ್ರೋಪಜಾಯತೆ. ಪ್ರತಿ ದಿವಸವೂ ಕೇವಲ ತನ್ನ ಸುಖಕ್ಕಾಗಿ ತನ್ನ ಪುಷ್ಟಿಗಾಗಿ ಬೇರೆಯ ಮಾಂಸವನ್ನು ಉಂಡರೆ ಅವನು ಪ್ರತಿ ದಿವಸ ಹೆದರುವ ಪರಿಸ್ಥಿತಿಯಲ್ಲಿ ಇರ್ತಾನೆ. ಮುಂದಿನ ಜನ್ಮದಲ್ಲಿ ಹೆದರುವ ಪರಿಸ್ಥಿತಿ. ಸಂಛೇದನಂ ಸ್ವಮಾಂಸಸ್ಯ ಯಥಾ ಸಂಜನಯೇದೃಜಂ ತಥೈವ ಪರಮಾಂಸೇಪಿ ವೇದಿತವ್ಯಂ ವಿಜಾನತಾ. ತನ್ನ ಮಾಂಸದ ಛೇದನವನ್ನು ಯಾರಾದರೂ ಬಯಸ್ತಾನ, ಅದೇ ರೀತಿ ಬೇರೆಯವರ ಮಾಂಸವೂ ಕೂಡ ಅಂತ ಅಂದುಕೋಬೇಕು. ಎಷ್ಟು ಸರ್ವಾಣಿ ಮಾಂಸಾನಿ ಯಾವಜ್ಜೀವಂ ನ ಭಕ್ಷಯೇತ್ ಸಸ್ವರ್ಗೇ ವಿಪುಲಂ ಸ್ಥಾನಂ ಲಭತೆ ನಾತ್ರ ಸಂಶಯ. ಯಾವುದೇ ಮಾಂಸವನ್ನು ಉಣ್ಣದಿದ್ದರೆ ಸ್ವರ್ಗದಲ್ಲಿ ಬಹಳ ಕಾಲ ಇರ್ತಾನೆ. ಯತ್ತು ವರ್ಚಚತಂ ಪೂರ್ಣಂ ತಪ್ಯತೆ ಪರಮಂ ತಪಃ ಯಚ್ಚಾಪಿ ವರ್ಜಯೇನ್ಮಾಂಸಂ ಸಮಮೇ ತನ್ನವಾತಮಂ. 100 ವರ್ಷ ನಿರಂತರ ತಪಸ್ಸು ಮಾಡಿದ್ರು ಮಾಂಸ ವರ್ಜನ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಬರೋಲ್ಲ. ನಹಿ ಪ್ರಾಣೇ ಪ್ರಿಯತಮಂ ಲೋಕೆ ಕಿಂಚನ ವಿದ್ಯತೆ ತಸ್ಮಾತ್ ಪ್ರಾಣಿದಯಾ ಕಾರ್ಯ ಯಥಾತ್ಮನಿ ತಥಾ ಪರೇ. ಪ್ರಾಣಕ್ಕಿಂತ ಪ್ರಿಯತಮವಾದದ್ದು ಇನ್ನೊಂದಿಲ್ವೇ ಇಲ್ಲ. ಅದರಿಂದಾಗಿ ಪ್ರಾಣಿದಯೆಯನ್ನು ಮಾಡಬೇಕು. ಸರ್ವೇ ಯಜ್ಞಾನ ತತ್ಕುರ್ಯು ಸರ್ವೇ ದೇವಾಶ್ಚ ಭಾಮಿನಿ ಯೋ ಮಾಂಸ ರಸಮಾಸ್ವಾದ್ಯ ಪುನರ್ಮಾಂಸಂ ವಿವರ್ಜಯೇತ್. ಎಲ್ಲ ಯಜ್ಞಗಳು ಎಲ್ಲ ದೇವತೆಗಳು ಒಟ್ಟಾಗಿ ಬಂದರೂ ಅವನಿಗೆ ಅನುಗ್ರಹ ಮಾಡಲಿಕ್ಕಾಗಲ್ಲ. ಯಾರಿಗೆ? ಮೊದಲು ಮಾಂಸರಸವನ್ನು ಆಸ್ವಾದನೆ ಮಾಡಿ ಆಮೇಲೆ ಮಾಂಸವನ್ನು ಬಿಟ್ಟವನಿಗೆ ಇರುವ ಫಲವೇ ಬೇರೆ. ನೋಡಿ, ಇಲ್ಲಿ ಬೇರೆ ಥರ ಬಂದ್ಬಿಟ್ರು. ಇಲ್ಲಿ ಬೇರೆನೇ ತರಹ ಟರ್ನು. ಇತ್ಯೇವಂ ಮುನಯ ಪ್ರಾಹು ಮಾಂಸಸ್ಯ ಅಭಕ್ಷಣೆ ಗುಣಾನ್ ಏವಂ ಬಹುಗುಣಂ ದೇವಿ ನೃಣಾಂ ಮಾಂಸ ವಿವರ್ಜನಂ. ಹೀಗೆಲ್ಲ ಮುನಿಗಳು ಹೇಳ್ತಾರೆ. ದೇವರ ಅಕ್ಕೆಗೆಲ್ಲ ಇದು ಮಾಡ್ತಾರಲ್ಲ ಅವ್ರಿಗೆ. ಏವಂ ಬಹುಗುಣಂ ದೇವಿ ನೃಣಾಂ ಮಾಂಸ ವಿವರ್ಜನಂ. ಹೀಗೆ ಮಾಂಸವನ್ನು ಬಿಡೋದಕ್ಕೆ ಬಹಳ ಗುಣವನ್ನು ಹೇಳಿದ್ದಾರೆ. ಇದು ಯಾರು ಹೇಳ್ತಾ ಇರೋದು? ಮುನಿಗಳು ಹೇಳ್ತಾ ಇರೋದು. ಮುನಿಗಳು ಹೇಳ್ತಾ ಇರೋದು. ಆ ಕಾರಣದಿಂದ ಕ್ಷತ್ರಿಯರು ಮಾಂಸ ತಿನ್ನೋದ್ರ ಬಗ್ಗೆ ಇವನೇನು ಹೇಳ್ತಾನೆ ಇಲ್ಲ. ಇನ್ನು ಮುಂದೆ ಹೇಳ್ತಾನೆ. ಇಲ್ಲಿ ತನಕ ಹೇಳಿದ್ದು ಮಾಂಸ ಬಿಟ್ರೆ ಒಳ್ಳೆಯದು ಅಂತ. ನಿತ್ಯವೂ ದೇವತಾರಾಧನೆ ಮೊದಲಾದವುಗಳನ್ನೆಲ್ಲ ಮಾಡಿ ಅನಿವಾರ್ಯ ಆದರೆ ತಿನ್ನಬಹುದು ಅಂತನ್ನುವ ಧ್ವನಿ ಒಳಗಡೆ ಇದೆ. ಆದರೆ ದೇವತಾರಾಧನೆ ಮಾಡಬೇಕು. ಪಿತೃಗಳ ಆರಾಧನೆ ಮಾಡಬೇಕು. ಆಯ್ತೇ? ಇಷ್ಟರೊಂದಿಗೆ ನಾವು ಏನಂತ ಇಲ್ಲಿ ತನಕ ಇನ್ನೊಮ್ಮೆ ಸಮರೈಸ್ ಮಾಡೋದಾದರೆ, ಮುನಿಗಳ ಮಾತು. ಮುನಿಗಳು ಸಾಧಾರಣವಾಗಿ ಎಲ್ಲರೂ ಇರ್ತಾರೆ. ಮುನಿಗಳಲ್ಲಿ ಬ್ರಾಹ್ಮಣ ಮುನಿಗಳು, ಕ್ಷತ್ರಿಯ ಮುನಿಗಳು ಅಂತ ನಾವು ಮುನಿ ಆಗೋಗ್ತಾನಷ್ಟೆ. ಕಾಡಿನಲ್ಲಿ ಇದ್ದು ತಪಸ್ಸು ಮಾಡುವವನಿಗೆ ಏನಾದ್ರೇನಂತೆ.
ಎಲ್ಲರೂ ಈ ರೀತಿ ಹೇಳಿದ್ರು. ಅದಕ್ಕೆ ಕಡೆಯಲ್ಲಿ ಹೇಳಿದ್ರು, ತಿಂದವನು ಬಿಟ್ಟರೆ ಇನ್ನೂ ಫಲ ಅಂತ. ಇಲ್ಲಿಯ ತನಕ ಒಂದು ಹಂತ ಆದರೆ ಇನ್ನು ಮುಂದೆ ನೋಡಿ. ನ ಶಕ್ನುಯಾದ್ಯದಾತೀವ ತ್ಯಕ್ತುಂ ಮಾಂಸಂ ಕಥಂಚನ ಪುಣ್ಯಂ ತನ್ಮಾತ ಮಾತ್ರಂ ವಾ ವರ್ಜನೀಯಂ ವಿಶೇಷತಃ. ಇಲ್ಲ, ಪರಿಸರ ಬಿಡ್ಲಿಕ್ಕಾಗೋದಿಲ್ಲ, ಇಲ್ಲಿ ಯಾವ ಆಹಾರವೂ ಸಿಗೋದಿಲ್ಲ ಅಂದರೆ 1 ಮಾಸ ಆದರೂ ಬಿಡ್ರಿ. ನ ಶಕ್ನುಯಾದಪಿ ತಥಾ ಕೌಮುದೀ ಮಾತಮೇವ ಚ ಜನ್ಮ ನಕ್ಷತ್ರ ತಿಥಿಷು ಸದಾ ಪರ್ವಸು ರಾತ್ರಿಷು. ಇಲ್ಲವೇ ಕೌಮುದಿ ಮಾಸ ಚಳಿಗಾಲದಲ್ಲಿ ಬಿಡ್ರಿ, ಜನ್ಮ ನಕ್ಷತ್ರ ಇದ್ದಾಗ ಬಿಡ್ರಿ, ಜನ್ಮ ನಕ್ಷತ್ರ ಇದ್ದಾಗ ಬಿಡ್ರಿ, ಜನ್ಮ ತಿಥಿ ಇದ್ದಾಗ ಬಿಡ್ರಿ, ಪರ್ವಸು ಹುಣ್ಣಿಮೆ ಅಮಾವಾಸ್ಯೆ ಇತ್ಯಾದಿಗಳಲ್ಲಿ ಬಿಡ್ರಿ. ರಾತ್ರಿ ಬಿಡ್ರಪ್ಪ, ಬೆಳಗ್ಗೆ ಮಾತ್ರ ತಗೊಳ್ಳಿ, ರಾತ್ರಿ ಬಿಡ್ರಿ. ವರ್ಜನೀಯಂ ತಥಾ ಮಾಂಸಂ ಪರತ್ರ ಹಿತಮಿಚ್ಛತಾ ಅಶಕ್ತ ಕಾರಣಾನ್ ಮರ್ತ್ಯೋ ಭೋಕ್ತುಮಿಚ್ಛೇದ್ವಿಧಿಂ ಶೃಣು ಅನೇನ ಖಾದನ್ ವಿಧಿನ ಕಲುಷೇಣ ನ ಲಿಪ್ಯತೆ. ಇನ್ನೂ ಏನೋ ಒಂದು ತಿನ್ನಲೇಬೇಕಾಗಿದೆ, ಆಗ ಹೀಗೆ ತಿಂದರೆ ದೋಷ ಇಲ್ಲ. ಹೇಗೆ? ಸೂನಾಯಾಂಚ ಗತ ಪ್ರಾಣಾನ್ ಕ್ರೀತ್ವಾನ್ಯಾಯೇನ ಭಾಮಿನಿ. ಈಗಾಗಲೇ ಕೊಂದದ್ದನ್ನ, ಬೇಡ ಕೊಂದದ್ದನ್ನ ತೆಗೆದುಕೊಂಡ್ರೆ ಪಾಪವಿಲ್ಲ. ಬ್ರಾಹ್ಮಣಾತಿಥಿ ಪೂಜಾರ್ಥಂ ಭೋಕ್ತವ್ಯಂ ಹಿತಮಿಚ್ಛತಾ. ಇನ್ನೊಂದೋ ದೇಶ ರಕ್ಷಣೆ, ಬ್ರಾಹ್ಮಣ ಪೂಜೆ, ರಕ್ಷಣೆ ಮೊದಲಾದವುಗಳಿಗೆ ತಿಂದರೆ ತಪ್ಪಿಲ್ಲ. ಭೈಷಜ್ಯ ಕಾರಣಾದ್ವ್ಯಾಧೌ, ವ್ಯಾಧಿ ಬಂದಾಗ ಔಷಧ ಎಂದು ತಿನ್ನಬಹುದು. ಅಜಾಮಾಂಸ ತರ್ಪಣ ಇದೆಯೋ ಇಲ್ವೋ? ಬ್ರಾಹ್ಮಣ ಅತಿಥಿ ಪೂಜಾರ್ಥಂ, ಬ್ರಾಹ್ಮಣ ಮತ್ತೆ ಅತಿಥಿ ಪೂಜೆಗಾಗಿ ಅವರಿಗೆ ಹಿತವನ್ನ ಉಂಟು ಮಾಡಬೇಕು ಅಂತಾದರೆ ಇವನ್ ತಿನ್ನಬಹುದು. ಭೋಕ್ತವ್ಯಂ, ಇಚ್ಛತಾ ಭೋಕ್ತವ್ಯಂ. ಬ್ರಾಹ್ಮಣರು ಕೊಡುವಂತ ಅರ್ಥ ಅಲ್ಲ, ಅವರ ರಕ್ಷಣೆಗೆ ಅಂತ. ಭೈಷಜ್ಯ ಕಾರಣಾದ್ವ್ಯಾಧೌ ಖಾದನ್ ಪಾಪೈರ್ನ ಲಿಪ್ಯತೆ. ಇನ್ನು ಔಷಧಕ್ಕಾಗಿ, ಔಷಧ ಅಂತ ಹೇಳಿದಾಗ ಅಜಾಮಾಂಸ ತರ್ಪಣ ಮೊದಲಾದವುಗಳಿದೆ. ಕಣ್ಣಿನ ವಿಪರೀತ ವ್ಯಾಧಿ ಚಿಕ್ಕ ವಯಸ್ಸಿಗೆ ಬಂದರೆ ಅದು ಪರಿಹಾರ ಆಗತ್ತೆ ಅಂತಾದರೆ ಪಿತೃಚೇಚಂ ತಥೈವಾಶ್ನನ್ ಮಾಂಸಂ ನ ಶುಭ ಮೃಚ್ಛತಿ. ಇನ್ನು ಪಿತೃಶೇಷ ಅಂತ ಇದ್ದಾಗಲೂ ಕೂಡ ತೆಗೆದುಕೊಳ್ಳಬಹುದು. ಇಷ್ಟು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರನ್ನ ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಹೇಳಿದ್ದು. ಮೊದಲು ಹೇಳಿದ್ದು ಬ್ರಾಹ್ಮಣರಿಗೆ. ಎಲ್ಲಿಯ ತನಕ? ಇತ್ಯೇವಂ ಮುನಯ ಪ್ರಾಹು 108ರ ತನಕ, 98ನೆಯ ಶ್ಲೋಕದಿಂದ 108ನೇ ಶ್ಲೋಕದ ತನಕ ಬ್ರಾಹ್ಮಣರಿಗೆ ಹೇಳಿರೋದು. 109ನೇ ಶ್ಲೋಕದಿಂದ 113ನೇ ಶ್ಲೋಕದ ತನಕ ಬ್ರಾಹ್ಮಣೇತರರಿಗೆ ಹೇಳಿತ್ತು. ಬಿಟ್ರೆ ಅಂತೂ ಇನ್ನೂ ಒಳ್ಳೆಯದೇ. ಯಾಕೆಂದ್ರೆ ಈಗ ಎಲ್ಲಿ ಯುದ್ಧಕ್ಕೆ ಹೋಗ್ಬೇಕಿದೆ? ಈ ನಾಯಿಯನ್ನು ಸಾಕ್ತಾರಲ್ಲ, ದೊಡ್ಡ ದೊಡ್ಡ ತೋಳ ತರ ನಾಯಿ ಸಾಕ್ತಾರೆ, ಮನೆ ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಅಪಾರ್ಟ್ಮೆಂಟ್ ಒಳಗಡೆ ಇರುತ್ತೆ. ಅಲ್ಲರಿ, ಕಳ್ಳರು ಬರೋ ಪರಿಸ್ಥಿತಿನೇ ಇಲ್ಲ. ಒಂದು ವೇಳೆ ಕೆಲವೊಂದು ಕಡೆ ಇರುತ್ತೆ, ಆ ನಾಯಿ ಮನೆಯಲ್ಲಿ ಬೆಳೆದು 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 ಸಾಧು ಆಗೋಗಿರುತ್ತೆ. ಹೀಗೆಲ್ಲ ಏನೇನೋ ಇರುತ್ತೆ. ಅದರಿಂದಾಗಿ ಯಾವ ಕಾರಣ ಅಂತ ನೋಡಿದ್ರೆ ಅದು ಗೊತ್ತಾಗುತ್ತೆ. ಉಮಾ ಗುರು ಪೂಜಾ ಕಥಂ ದೇವ ಕ್ರಿಯತೆ ಧರ್ಮಚಾರಿಭಿ. ಗುರು ಪೂಜೆ ಹೇಗೆ ಮಾಡಬೇಕು ಅಂತ. ಉಪಾಧ್ಯಾಯ ಪಿತಾ ಮಾತಾ ಸಂಪೂಜ್ಯಾಸ್ತೆ ವಿಶೇಷತಃ. ಉಪಾಧ್ಯಾಯರು, ಉಪಾಧ್ಯಾಯ ಅಂದರೆ ಏನು?
ಅಧ್ಯಯನ ಮಾಡುವವರು, ನಮಗಿಂತ ಮುಂದೆ ಅಧ್ಯಯನ ಮಾಡುವವರು ಅಂತ ಅಷ್ಟೇ ಅರ್ಥ. ನಮ್ಮ ಜೊತೆಗೆ ನಮಗಿಂತ ಮುಂಚಿನ ಹೆಜ್ಜೆಯಲ್ಲಿ ಅಧ್ಯಯನ ಮಾಡುವವರು ಅಂತ ಉಪಾಧ್ಯಾಯ. ಇನ್ನು ತಂದೆ ಮತ್ತು ತಾಯಿ ಅವರು ಗುರುಗಳು ಅಂತಾನೆ. ಇನ್ನು ತಂದೆಯ ಅಣ್ಣ ತಮ್ಮಂದಿರು ಮತ್ತೆ ತಂದೆಯ ತನ್ನ ಅಣ್ಣ, ಮಾತುರಿಯ ಭಗಿನಿ ಜ್ಯೇಷ್ಠ, ತಾಯಿಯ ಅಕ್ಕ, ತಾಯಿಯ ತಂಗಿ, ತಾಯಿಯ ತಾಯಿ, ತಾಯಿಯನ್ನು ಸಾಕಿದವರು, ಇವರೆಲ್ಲರೂ ಮಾತೃಗಳು. ಉಪಾಧ್ಯಾಯನ ಮಗನೂ ಕೂಡ ಗುರುವೇ ಯೋಗ್ಯನಾಗಿದ್ದರೆ. ಋತ್ವಿಕ್ ಪುರೋಹಿತರೂ ಗುರುವೇ, ತಂದೆಯೂ ಗುರುವೇ. ಉಪಾಧ್ಯಾಯಸ್ಯ ಯಪುತ್ರೋ ಯಶ್ಚ ತಸ್ಯ ಭವೇದ್ ಗುರು ಋತ್ವಿಗ್ಗುರು ಪಿತಾ ಚೇತಿ ಗುರವ ಸಂಪ್ರಕೀರ್ತಿತಾ. ಇನ್ನು ಗುರುಗಳೇ. ಜ್ಯೇಷ್ಠೋ ಭ್ರಾತ ನರೇಂದ್ರಶ್ಚ ಮಾತುಲಶ್ವಶುರಸ್ತಥಾ ಭಯತ್ರಾತಾ ಚ ಭರ್ತಾ ಚ ಗುರವಸ್ತೆ ಪ್ರಕೀರ್ತಿತಾ. ಹಿರಿಯಣ್ಣ, ದೊರೆ, ರಾಜ, ತಾಯಿಯ ಅಣ್ಣ ಅಥವಾ ತಮ್ಮ, ಶ್ವಶುರ ಹೆಣ್ಣು ಕೊಟ್ಟ ಮಾವ, ಭಯದಿಂದ ರಕ್ಷಣೆ ಮಾಡಿದವನು, ನಮ್ಮ ಸ್ವಾಮಿ ಒಡೆಯ, ಅವನು ಗುರುವೇ. ಇತ್ಯೇಷ ಕಥಿತ ಸಾಧ್ವಿ ಗುರುಣಾಂ ಸರ್ವಸಂಗ್ರಹ ಅನುವೃತ್ತಿಂಚ ಪೂಜಾಂಚ ತೇಷಾಮಪಿ ನಿಬೋಧಮೇ. ಇವರನ್ನು ಅನುಸರಿಸಬೇಕು, ಇದು ಅವರಿಗೆ ಸಲ್ಲಿಸುವ ಪೂಜೆ. ಆರಾಧ್ಯ ಮಾತಾ ಪಿತರೌ ಉಪಾಧ್ಯಾಯಸ್ತಥೈವ ಚ ಕಥಂಚಿನ್ನಾವಮಂತವ್ಯ ನರೇಣ ಹಿತಮಿಚ್ಛತಾ. ತಂದೆಯನ್ನ, ತಾಯಿಯನ್ನ, ಉಪಾಧ್ಯಾಯರನ್ನ ಗೌರವಿಸಬೇಕು, ಅವಮಾನ ಮಾಡಬಾರದು. ಅದರಿಂದ ಪಿತೃಗಳು ಪ್ರೀತರಾಗ್ತಾರೆ, ಪ್ರಜಾಪತಿ ಪ್ರೀತನಾಗ್ತಾನೆ. ತಾಯಿ ಪ್ರೀತಳಾದರೆ ಎಲ್ಲ ದೇವ ಮಾತೃಗಳು ಪ್ರೀತರಾಗ್ತಾರೆ. ಅಪ್ರೀತರಾದರೆ ನರಕಕ್ಕೆ ಹೋಗ್ತಾನೆ. ಗುರುಗಳಿಗೆ ವೈರವನ್ನ ಮಾಡಬಾರದು. ಸ್ವಗುರುಗಳು ಪ್ರೀತರಾದರೆ ನರಕಕ್ಕೆ ಹೋಗೋದೇ ಇಲ್ಲ. ವಿಪ್ರಿಯವಾದದ್ದನ್ನು ನುಡಿಯಬಾರದು, ಅನಿಷ್ಟವಾದದ್ದನ್ನು ಮಾಡಬಾರದು, ಅವರೊಡನೆ ಜಗಳ ಆಡಬಾರದು. ಯದ್ಯದಿಚ್ಛಸಿತೆ ಕರ್ತು ಅಸ್ವತಂತ್ರಸ್ತದಾಚರೇತ್. ಅಸ್ವತಂತ್ರನಾಗಿ ಇರಬೇಕು. ಗುರುಗಳ ಶಾಸನ ಅನ್ನೋದು ವೇದಾನುಶಾಸನ ದಂತೆ ಇರಬೇಕು. ಅವ್ರನ್ನ ತಮಾಷೆ ಮಾಡಬಾರ್ದು, ಅವರಿಗೆ ಟಾಂಟ್ ಕೊಡಬಾರ್ದು, ಅವರಲ್ಲಿ ಸಿಟ್ಟು ಕಾಮವನ್ನು ತೋರಬಾರದು, ಅವರ ಆಜ್ಞೆಯನ್ನು ಮಾಡಬೇಕು. ಅಸೂಯೆ ಇರಬಾರದು, ಅವರಲ್ಲಿ ಅಪವಾದ ಹಾಕಬಾರದು, ಪ್ರಿಯಹಿತವಾದದ್ದನ್ನು ಮಾಡಬೇಕು. ಅವರಿಗೆ ಒಳ್ಳೆಯ ದಾರಿಯಲ್ಲಿ ಸಾಗದಿದ್ದರೆ ಯಜ್ಞದ ಫಲವೂ ಇರಲ್ಲ. ಅದರಿಂದಾಗಿ ಗುರುಪೂಜೆ ಮಾಡಬೇಕು. ಹಣಕ್ಕಾಗಿ ವಿವಾದ ಮಾಡಬಾರದು. ಬ್ರಹ್ಮಚರ್ಯ, ಅಹಿಂಸಾ, ದಾನ ಇದೆಲ್ಲ ಸಫಲ ಆಗೋದು ಗುರುಗಳ ಅನುಗ್ರಹ ಇದ್ರೆ. ಉಪಾಧ್ಯಾಯಂ ಪಿತರಂ ಮಾತರಂಚ ಯೇ ವಿದ್ಯುಹಿರ್ಮಣಸಾ ಕರ್ಮಣಾವ ತೇತಾಂ ಪಾಪಂ ಭ್ರೂಣ ಹತ್ಯಾ ವಿಶಿಷ್ಟಂ ತೇಭ್ಯೋ ನಾನ್ಯ ಪಾಪಕೃತಸ್ತಿ ಲೋಕೇ. ಇದು ಸಾಮಾನ್ಯವಾಗಿ ಹೇಳಿದ್ದು. ವಿಶೇಷವಾದ ಪರಿಸ್ಥಿತಿ ಬಂದಾಗ ಭಗವಂತನನ್ನ ಕೇಂದ್ರವಾಗಿಟ್ಟುಕೊಂಡು ಭಗವಂತನಿಗೆ ವಿರುದ್ಧವಾಗಿ ನಡೆದರೆ ಅವರ ಮಾತನ್ನ ಕೇಳುವ ಅವಶ್ಯಕತೆ ಇಲ್ಲ ಅಂತ ತಾನೇ ಗೀತೆ ಹೇಳಿದ್ದು. ಆಮೇಲೆ ಗುರುಗಳೇ ಅನ್ಯಾಯ ಮಾಡಿದರೆ ಅವರಿಗೆ ನಿಧಾನವಾಗಿ ಅವರನ್ನು ಬಿಟ್ಟುಬಿಡಬೇಕು. ಅವರಿಗೆ ದೈಹಿಕ ದಂಡನ ಕೊಡಬಾರದು. ಆದರೆ ಅವ್ರು ಹೇಳಿದ್ದನ್ನು ಮಾಡಬಾರದು. ತಾಯಿ ಅಥವಾ ತಂದೆ ನಾಸ್ತಿಕರು ಇರ್ತಾರೆ, ಮಗ ಒಳ್ಳೆಯವನು ಇರ್ತಾನೆ. ಕೆಲವೊಮ್ಮೆ ಏನು ಮಾಡಬೇಕು, ಆ ತಂದೆ ಮಾತು ಕೇಳು ಅಂತಂದ್ರೆ ನಾಸ್ತಿಕರಾಗು ಅಂತಾನ ಅವನು. ಏನು ಮಾಡೋದು? ಅದಕ್ಕೆ ದೇವರನ್ನ ಕೇಂದ್ರವಾಗಿಟ್ಟುಕೊಂಡು ದೇವರ ಮಾತಿಗೆ ಅನುಗುಣವಾಗಿದೆಯಾ ತಾಯಿಯ ಮಾತು, ತಂದೆಯ ಮಾತು, ಗುರುವಿನ ಮಾತು ಒಪ್ಕೊಳ್ತೇನೆ ಅಂತ ಹಾಗೆ ಹೋಗಬೇಕು. ಅದರಿಂದಾಗಿ ಗುರುಗಳ ಪೂಜೆ ಏನು ಅಂತಂದ್ರೆ ಅವಾಗ ಅವ್ರಿಗೇನು ತೊಂದರೆ ಮಾಡದೇ ಇರೋದು.
ಈಗ ಎಷ್ಟೋ ಆಧ್ಯಾತ್ಮಿಕವಾಗಿರಲ್ಲ, ಆ. ಬೇರೆ ಏನು ಲೌಕಿಕ ಅದೇ, ಅದೇ. ವಿಷಯಗಳು. ಒಳ್ಳೆ ಸಂಪತ್ ಮಾಡು, ಮನೆ ಮಾಡು, ಅದೇ ಬೆಳ್ಸು ಅಂತಿರುತ್ತೆ. ಅದೇ ಅಂತ ಇದನ್ನ ಅದೇ ನಮ್ಮ ಸಾಮರ್ಥ್ಯ ಇಷ್ಟು, ನಮ್ಮ ಮಿತಿಯಲ್ಲಿ ನಾವು ಇಷ್ಟು ಸಂತೋಷದಿಂದ ಇಷ್ಟು ಮಾಡ್ತಾ ಇದ್ದೀವಿ, ಇನ್ನಷ್ಟು ಸಂತೋಷ ಇದಕ್ಕೆ ನಾವು ಹಾಕ್ತೇವೆ ಅಂತ ಹೇಳಿ ಹೋಗಬೇಕು. ಕ್ರಮೇಣ ಗೊತ್ತಾಗತ್ತೆ ಅವರಿಗೆ. ಗೊತ್ತಾಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ತಂದೆ ತಾಯಿಗಳಿಗೆ ಎಲ್ಲ ಗೊತ್ತಾಗಬೇಕು ಅಂತಿಲ್ಲಲ್ಲ. ಒಂದು ಕಾಲ ಇತ್ತು, ಇವ್ರು ಹೇಳಿದ ಕಾಲದಲ್ಲಿ ಗೊತ್ತಾಗ್ತಾ ಇತ್ತು. ಇವಾಗ ತಂದೆ ತಾಯಿಗಳಿಗೆ ಗೊತ್ತೇ ಆಗಲ್ಲ. ಅವ್ರಿಗೇನೇನೋ ಭ್ರಮೆಗಳಿರುತ್ತೆ. ಅವಾಗ ಏನು ಮಾಡೋದು? ಅವರು ಎಷ್ಟೇ ಅಯೋಗ್ಯರಾಗಿದ್ರೂ ಪರವಾಗಿಲ್ಲ, ಅಯೋಗ್ಯವಾದದ್ದನ್ನು ಹೇಳಿದ್ರೂ ಪರವಾಗಿಲ್ಲ, ನಡಿಬೇಕು ಅಂತಂದ್ರೆ ದೇವರ ಕಡೆಗೆ ಹೋಗೋದು ತಪ್ಪತ್ತೆ. ಅದರಿಂದಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಸಾಧ್ಯವಿದ್ದಷ್ಟು. ಅವ್ರಿಗೇನು, ಅವರಿಷ್ಟು ತಪ್ಪು ಮಾತನಾಡಿದ್ರು ನಾವು ಅವರಿಗೆ ತೀವ್ರವಾದ ತೊಂದರೆಯನ್ನ ನಾಸ್ತಿಕರು ಅಂತ ಹೇಳಿ ಅವ್ರಿಗೆ ಶಾಪ ಹಾಕೋದು ಇತ್ಯಾದಿಗಳನ್ನು ಮಾಡಬಾರದು. ದೇವರೇ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳಬೇಕು. ಯಾಕೆಂದ್ರೆ ಏನೇನೋ ಹೇಳ್ತಾ ಇರ್ತಾರೆ. ನಾವು ಬಹಳ ಜನರ ಆ ತರಹದವ್ರನ್ನ ನೋಡಿದ್ದೀವಿ. ಅವರು ಒಬ್ರು ಒಂದು ಆಕ್ಷೇಪ ಇರುತ್ತೆ, ನಮ್ಗೆ ಭಾರಿ ಆಶ್ಚರ್ಯ ಆಗುತ್ತೆ. ಇವರು ಇದನ್ನ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಅವರು ಒಂದು ಚೂರು ಆ ಒಳ್ಳೆ ಕೆಲಸಗಳನ್ನು ಮಾಡಿರಲ್ಲ, ಮಾಡೋದಲ್ಲ. ಬೇರೆಯವ್ರು ಮಾತ್ರ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ ಥರದವರೇ ಬೇಕಾಷ್ಟು ಜನ ಇರ್ತಾರೆ. ನಮ್ಮ ತಂದೆ ತಾಯಿಗಳೇ ಆಗಿರ್ತಾರೆ. ಅವಾಗೇನು ಮಾಡೋದು? ಏನೇನೋ ಮಾತಾಡ್ತಾ ಇರ್ತಾರೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ, ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ಅವಾಗೇನು ಮಾಡಬೇಕು? ಮೌನದಿಂದ ಸಹಿಸಬೇಕು. ಒಳ್ಳೆ ಬುದ್ಧಿ ಕೊಡುವಂತ ದೇವ್ರಿಗೆ ಕೇಳಬೇಕು. ಅಷ್ಟು ಬಿಟ್ಟು ಮತ್ತೇನಿದೆ? ಉಪವಾಸ ವಿಧಿಂ ತತ್ರ ತನ್ಮೇ ಚಂಸಿತಮರ್ಹಸಿ. ಪಾರ್ವತಿ ಕೇಳ್ತಾಳೆ, ಪೂಜ್ಯನೇ ಉಪವಾಸ ವಿಧಿಯ ಬಗ್ಗೆ ಹೇಳು. ಆಗ ಶರೀರ ಮಲಶಾಂತ್ಯರ್ಥಂ ಇಂದ್ರಿಯೋಚ್ಛೋಷಣಾಯ ಚ, ಶರೀರದ ಮಲದ ಶಾಂತಿಗಾಗಿ, ಇಂದ್ರಿಯವನ್ನ ಒಣಗಿಸಲಿಕ್ಕಾಗಿ ಉಪವಾಸ ಮಾಡಬೇಕು. ಏಕಭುಕ್ತದಿಂದ ಶುರು, ಒಂದೇ ಹೊತ್ತಿನ ಊಟ. ಎಲ್ಲರಲ್ಲಿಯೂ ಉಪವಾಸ ಇದೆ. ಹಿಂದೂ ಧರ್ಮದ ಉಪವಾಸ ಮಾತ್ರ ಮೂಢನಂಬಿಕೆ ತರ ಕಾಣುತ್ತೆ ಇವ್ರಿಗೆ. ಅಪರಾತ್ರಿಯಲ್ಲಿ ತಿನ್ನೋದು ಇವರಿಗೆ ಮೂಢನಂಬಿಕೆ ಅಲ್ಲ. ಲಭಂತೆ ವಿಪುಲಂ ಧರ್ಮಂ ತಥಾಹಾರ ಪರೀಕ್ಷಯಾತ್. ಆ ಆಹಾರವನ್ನ ತ್ಯಾಗ ಮಾಡೋದ್ರಿಂದ ಒಳ್ಳೆ ಧರ್ಮ. ಯಾಕೆ ಅಂದ್ರೆ ಅಷ್ಟು ಆಹಾರಕ್ಕಾಗಿನ ಅಷ್ಟು ಹೊಡೆದಾಟ ನಿಂತಿತ, ಅಷ್ಟು ಪ್ರಾಣಿಗಳು ಬದುಕಿದವ, ಅಷ್ಟು ರೈತನ ಶ್ರಮ ಸೇವ್ ಆಯ್ತಾ, ಇಂದ್ರಿಯದ ಉತ್ಕಟವಾದ ಭಯಕ್ಕೆ ತಗ್ಗಿತ, ಆತ್ಮಶಕ್ತಿ ಜಾಸ್ತಿ ಆಯ್ತಾ, ಬಹಳ ಜನರ ಉಪರೋಧ ತಗ್ಗಿತು. ಜೀವೋಪಘಾತಂಚ ತಥಾ ಸಜೀವನ್ ಧನ್ಯೈಷ್ಯತೆ. ಅದೇ ಅಭ್ಯಾಸ ಆಯಿತು, ಆರಾಮವಾಗಿ ಬದುಕ್ತಾನೆ ಅವನು ಸ್ವಲ್ಪನೇ ಆಹಾರದಿಂದ. ಅಂದ್ರೆ ಎಷ್ಟು ಲಾಭ. ತದ್ಗೃಹಸ್ಥೈರ್ ಯಥಾಶಕ್ತಿ ಕರ್ತವ್ಯಮಿತಿ ನಿಶ್ಚಯ. ಅದರಿಂದಾಗಿ ತಾನೇ ಆಹಾರವನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಉಪವಾಸಾರ್ಜಿತೆ ಕಾಯೇ ಆಪದರ್ಥಂ ಪಯೋಜಲಂ. ಇಲ್ಲ, ಉಪವಾಸ ಮಾಡಲಿಕ್ಕಾಗಲ್ಲ ಅಂದ್ರೆ ಕೇವಲ ನೀರಿನಿಂದ, ಹಾಲಿನಿಂದ ಮುಂದುವರಿಸಬಹುದು. ಬ್ರಾಹ್ಮಣರ ಅನುಮತಿ ಕೇಳಿ ಮುಂದುವರಿಸಬಹುದು ಅನ್ನುವಲ್ಲಿಗೆ ಆಯಿತು. ಬ್ರಹ್ಮಚರ್ಯಂ ಕಥಂ ದೇವ ರಕ್ಷಿತವ್ಯಂ ವಿಜಾನತ. ಬ್ರಹ್ಮಚರ್ಯವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಅಂತ. ಸಂಕಲ್ಪ ದರ್ಶನಾಚ್ಚೈವ ತದ್ಯುಕ್ತ ವಚನಾದಪಿ ಸಂಸ್ಪರ್ಶಾದಥ ಸಂಯೋಗಾತ್
ಪಂಚಧಾ ರಕ್ಷಿತಂ ವ್ರತಂ. ಸಂಕಲ್ಪ ಮಾಡದೇ ಇರೋದು ಅಂದರೆ ಈ ಹೆಣ್ಣನ್ನು ನಾನು ಪಡಿತೇನೆ ಅಂತ ಸಂಕಲ್ಪ ಮಾಡದೇ ಇರೋದು ಒಂದು ಬ್ರಹ್ಮಚರ್ಯ. ಆಯ್ತಾ? ಕೆಟ್ಟ ದೃಷ್ಟಿಯಲ್ಲಿ ನೋಡದೇ ಇರೋದು ಒಂದು ಬ್ರಹ್ಮಚರ್ಯ. ಒರಟಾದ ಅಶ್ಲೀಲವಾದ ಮಾತುಗಳನ್ನು ಆಡದೇ ಇರೋದೊಂದು ಬ್ರಹ್ಮಚರ್ಯ. ಅಶ್ಲೀಲವಾದ ಮಾತುಗಳನ್ನು ಆಡದೇ ಇರೋದು ಕೂಡ ಬ್ರಹ್ಮಚರ್ಯ. ಸಂಸ್ಪರ್ಶ ದತ ಸಂಯೋಗಾತ್, ಮುಟ್ಟೋದ್ರಿಂದ ಸೇರೋದ್ರಿಂದ ಅದು ನಾಶ ಆಗತ್ತೆ. ಅದನ್ನು ಮಾಡದೇ ಇರೋದು ಒಂದು ವ್ರತ. ಈ ಬ್ರಹ್ಮಚರ್ಯ ಅನ್ನೋದು ನೈಷ್ಠಿಕ ಬ್ರಹ್ಮಚರ್ಯ ಅಂತಾರೆ. ಗೃಹಸ್ಥರಿಗೆ ಕಾಲ, ಈ ಕಾಲದಲ್ಲಿ ಅವನು ಸೇರಬಾರದು. ಏಕಾದಶಿ, ದಶಮಿ, ದ್ವಾದಶಿ, 2 ಪರ್ವಗಳಲ್ಲಿ, ಗ್ರಹಣದಲ್ಲಿ, ಮುಸ್ಸಂಜೆಯಲ್ಲಿ ಇಲ್ಲೆಲ್ಲ ಸೇರಬಾರದು ಅಂತ. ಜನ್ಮ ನಕ್ಷತ್ರ ಯೋಗೇಶು ಪುಣ್ಯವಾಸೇಶು ಪರ್ವಸು. ಜನ್ಮ ನಕ್ಷತ್ರ ಯೋಗ ಇರುವಾಗ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುವಾಗ, ವ್ರತಗಳಲ್ಲಿ, ದೇವತಾ ಕಾರ್ಯದಲ್ಲಿ, ಧರ್ಮ ಕಾರ್ಯದಲ್ಲಿ ಬ್ರಹ್ಮಚರ್ಯವನ್ನು ಮಾಡಬೇಕು. ಶೌಚ, ಆಯುಷ್ಯ, ಆರೋಗ್ಯ ಎಲ್ಲ ಸಿಗತ್ತೆ. ತೀರ್ಥಚರ್ಯಾ ವ್ರತಂ ದೇವ ಕ್ರಿಯತೆ ಧರ್ಮಕಾಂಕ್ಷಿಭಿ ಕಾನಿ ತೀರ್ಥಾನಿ ಲೋಕೇಶು ತನ್ಮೇ ಶಂಸಿತುಮರ್ಹಸಿ. ಹೌದಾ? ಹಾಗಾದ್ರೆ ಪವಿತ್ರವಾದ ಕ್ಷೇತ್ರಕ್ಕೆ ಸಂಚಾರ ಹೋಗೋದು ತೀರ್ಥಯಾತ್ರೆ. ತೀರ್ಥ ಅಂದ್ರೆ ಏನು ಮೊದಲು ಅದನ್ನು ಹೇಳಿ. ತೀರ್ಥಯಾತ್ರೆಯಲ್ಲಿರುವ ತೀರ್ಥ ಯಾವುದು? ಅದರ ಲಕ್ಷಣ ಏನು? ಯಾವುದೇ ನೀರಿದ್ದರೂ ತೀರ್ಥವೇ? ನಮಗೆ ಹೇಳಬೇಕು. ಹಂತತೆ ಕಥಯಿಷ್ಯಾಮಿ ತೀರ್ಥಸ್ನಾನ ವಿಧಿಂ ಪ್ರಿಯೇ. ಆಯಿತು ಪ್ರಿಯೇ, ತೀರ್ಥಯಾತ್ರೆಯ ಬಗ್ಗೆ ಹೇಳ್ತೇನೆ ಕೇಳು. ಪಾವನಾರ್ಥಂ ಚ ಶೌಚಾರ್ಥಂ, ಪವಿತ್ರ ಆಗಲಿಕ್ಕಾಗಿ, ಮಾನಸಿಕವಾಗಿ ಪಾವಿತ್ರ್ಯ ಬರಲಿಕ್ಕೆ, ದೈಹಿಕವಾಗಿ ಪಾವಿತ್ರ್ಯ, ಇದು ಎರಡೂ ಕಾರಣದಿಂದ ಬ್ರಹ್ಮದೇವರು ತೀರ್ಥವನ್ನು ನಿರ್ಮಾಣ ಮಾಡಿದ್ದು. ಲೋಕದಲ್ಲಿ ಮಹಾನದಿಗಳೆಲ್ಲವೂ ತೀರ್ಥವೇ. ಮಹಾನದಿ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು. ಸಾಕ್ಷಾತ್ ಸಮುದ್ರಗಾಮಿತ್ವಂ ಮಹಾನದ್ಯಾ ಲಕ್ಷಣಂ. ಮಹಾನದಿ ಅಂದರೆ ನೇರವಾಗಿ ಯಾವುದು ಸಮುದ್ರಕ್ಕೆ ಸೇರತ್ತೋ ಅದು ಮಹಾನದಿ. ಹೀಗಾಗಿ ಎಲ್ಲ ಮಹಾನದಿಗಳು ನೇರವಾಗಿ ಸಮುದ್ರಕ್ಕೆ ಸೇರುವ ಪ್ರತಿಯೊಂದೂ ಕೂಡ ತೀರ್ಥವೇ. ಮಹಾನದಿಗಳೆಲ್ಲವೂ ತೀರ್ಥವೇ. ಆ ಮಹಾನದಿ, ಅದರಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಶ್ರೇಷ್ಠ. ತಾಸಾಂ ಪ್ರಾಕ್ಸ್ರೋತಸ ಶ್ರೇಷ್ಠ ಸಂಗಮಶ್ಚ ಪರಸ್ಪರಂ. ಅದಕ್ಕಿಂತ ಸಂಗಮ ಅನ್ನೋದು ಮಿಗಿಲು. ತಾಸಾಂ ಸಾಗರ ಸಂಯೋಗೋ ವರಿಷ್ಠಶ್ಚೇತಿ ವಿದ್ಯತೆ. ಸಾಗರ ಸಂಯೋಗ ಅನ್ನೋದು ವಿಶೇಷ. ಹೀಗೆಲ್ಲ ಇದೆ. ಇನ್ನು ಇದನ್ನೆಲ್ಲ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.